ಸೋಮವಾರ ದಿನಾಂಕ 8ರಿಂದ ಬೆಳಗಾವಿಯ ಸುವರ್ಣಸೌಧಗಿನ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತೈತಿ. ಅದಕ್ಕೆ ಪೂರ್ವಕವಾಗಿನ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ. ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರೋದನ್ನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಿಸುವ ಸಲುವಾಗಿ, ಈ ಭಾಗದ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗುವ ಸಲುವಾಗಿ, ಅಥವಾ ಈ ಭಾಗದ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅದಕ್ಕೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ, ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀವಿ. ಇವತ್ತೇನ 8ರಿಂದ ಅಧಿವೇಶನ ಪ್ರಾರಂಭ ಆಗತಿ, ಅದರಲ್ಲಿ ಕನಿಷ್ಠ 5 ದಿವಸಗಳ ಚರ್ಚೆ ಆದ್ರೂ ಸಹಿತ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪೂರಕವಾಗಿರ್ಬೇಕು. ಇನ್ನು ಏನೇನು ಹೋರಾಟದ ಮುಖಾಂತರ ಅನೇಕ ವಿಷಯ ಇಟ್ಟಿದ್ವು. ಇವತ್ತು ಬೆಳಗಾವಿ ಆಡಳಿತ ಶಕ್ತಿ ಕೇಂದ್ರ ಆಗುದಿರ್ಬೋದು, ಬೆಳಗಾವಿ ಎರಡನೇ ರಾಜಧಾನಿ ಆಗುದಿರ್ಬೋದು, ನಮ್ಮ ಭಾಗದ ನೀರಾವರಿ ಸಮಸ್ಯೆಗಳು ಇರ್ಬೋದು, ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು, ಔದ್ಯೋಗಿಕರಣದ ಸಮಸ್ಯೆ ಇರ್ಬೋದು, ಶೈಕ್ಷಣಿಕ ಸಮಸ್ಯೆಗಳಿರ್ಬೋದು, ಅಥವಾ ಎಲ್ಲಕ್ಕಿಂತಲೂ ಮಿಗಿಲಾಗಿ ಜನಸಾಮಾನ್ಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವಂತ ವ್ಯವಸ್ಥೆ ಇರ್ಬೋದು. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಅಂದ್ರೆ ಬಹುಶಃ ಉತ್ತರ ಕರ್ನಾಟಕ ಭಾಗದೊಳಗ ಅನೇಕ ಪ್ರೇಕ್ಷಣೀಯ ಸ್ಥಳಗಳದಾವ. ಇವತ್ತು ದಕ್ಷಿಣ ಕರ್ನಾಟಕದೊಳಗೆ ಇದೇನು ಪ್ರವಾಸಿ ಕೇಂದ್ರಗಳು ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗಿದಾವು, ಅದರ 20% ಸುದ ನಮ್ಮಲ್ಲಿ ಈ ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ಸ್ಥಳಗಳು ಇನ್ನೂ ಬೆಳವಣಿಗೆ ಆಗಿಲ್ಲ. ಇದೆಲ್ಲಕ್ಕೂ ಪೂರಕವಾಗಿ ಕನಿಷ್ಠ 5, ನಾವು ಹೇಳುದು ಕನಿಷ್ಠ 5, ಹಂಗ ನಾವು ಸೂಕ್ಷ್ಮ ವಿಚಾರ ಮಾಡ್ರೆ ಈ ಅಧಿವೇಶನ ಉತ್ತರ ಕರ್ನಾಟಕ ಸಲುವಾಗಿ ಆಗ್ಬೇಕು. ಯಾಕಂದ್ರೆ ದಕ್ಷಿಣ ಕರ್ನಾಟಕದ ಸಲುವಾಗಿ ನಿರಂತರ ಅಧಿವೇಶನಗಳು ಹಾಕಾವ, ಪ್ರತಿ ವರ್ಷ 2 ಅಧಿವೇಶನ ಹಾಕಾವ. ನಮ್ಮಲ್ಲೇ ಉತ್ತರ ಕರ್ನಾಟಕ ಬಗ್ಗೆ ಇರೋದೇ ಇದೊಂದು 10 ದಿವಸದ ಅವಕಾಶ. ಅದಕ್ಕೆ ಈ ಸಂದರ್ಭದೊಳಗ ಹೆಚ್ಚಿನ ಭಾಗ ಉತ್ತರ ಕನ್ನಡ ಅಭಿವೃದ್ಧಿ ಸೀಮಿತವಾಗಿ ಚರ್ಚೆ ಮತ್ತು ಆದೇಶಕ್ಕೆ ಪೂರಕವಾಗಿ ನಡೀಬೇಕು ಹೊರತಾಗಿ ಬೇರೆದ್ದೆಲ್ಲ. ಅದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈ ಚಳಿಗಾಲ ಅಧಿವೇಶನದೊಳಗ ಸಂಪೂರ್ಣ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕ ಭಾಗಕ್ಕನ್ನ ಮೀಸಲಿಡಬೇಕು ಹೊರತಾಗಿ ಮತ್ತೊಂದು ಮುಗ್ದೊಂದು ತಂದು ಇದಾಗ ಸೇರಿಸಬಾರದಂತೆ ಬಹಳ ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತೀವಿ. ಎಲ್ಲಾ ಜಿಲ್ಲಾಗಳು ವಿಭಜನೆ ಆಗಿಬಿಟ್ಟಾವ. ಎಲ್ಲಾ ಜಿಲ್ಲೆ, ಬೆಂಗಳೂರು ವಿಭಜನೆ ಆಯ್ತು, ಗುಲ್ಬರ್ಗ ವಿಭಜನೆ ಆಯ್ತು, ಬಿಜಾಪುರ ವಿಭಜನೆ ಆಯ್ತು, ಆಲ್ಮೋಸ್ಟ್ ಎಲ್ಲ ದೊಡ್ಡ ರಾಜ್ಯ ಜಿಲ್ಲಾ ಯಾವ್ದು ಎಲ್ಲ ಆಗಿರೋವು. ನಮ್ಮ ಬೆಳಗಾವಿ ಜಿಲ್ಲಾ ಒಂದು ವಿಭಜನೆ ಆಗಿಲ್ಲ. ನಾವೇನು ಪಾಪ ಮಾಡಿಲ್ಲ. ನಾವು ಕರ್ನಾಟಕದ ಪ್ರಜೆಗಳು ಅದೀವಿ. ನಾವು ಈ ರಾಜ್ಯಕ್ಕೆ, ಈ ದೇಶಕ್ಕೆ ನಮ್ಮದೇ ಆದಂತ ಕೊಡುಗೆ ಕೊಡಾಕ್ತಿದೀವಿ. ಅಂತ ಸಂದರ್ಭದೊಳಗೆ ಉದಾಸೀನ ಮನೋಭಾವನೆಯಿಂದ ನಮ್ಮ ಕೋರಿಕೆಯನ್ನು ನೋಡುವಂಥದ್ದಲ್ಲ. ಅದ್ರ ಜೊತೆಗೆ ನಮ್ಮವರು ಕೇಳಿದವರು, ನಮ್ಮವರು 3-4 ಜನ ಗೋಕಾಕ್ ತಾಲೂಕಿನ ಶಾಸಕರು, ಅದಕ್ಕೆ ಸಭೆ ತಗೋಬೇಡ್ರಿ. ಕೂಡಲೇ ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಉಪಮುಖ್ಯಮಂತ್ರಿಗಳ ಇಬ್ಬರಿಗೂ ನಮ್ಮ ಪೂಜ್ಯ ಶ್ರೀ ಗುರುರಾಜೇಂದ್ರ ಸ್ವಾಮೀಜಿ ಅವರ ನೇತೃತ್ವವನ್ನು ನಾವೇನು ಗೋಕಾಕ್ ಚಾಲನಾ ಸಮಿತಿಯಿಂದ ನಿಯೋಗ ಹೋಗ್ತೀವಿ. ಆ ನಿಯೋಗಕ್ಕೆ ಒಂದು ಭೇಟಿಯ ಅವಕಾಶ ಕಲ್ಪಿಸ್ಕೊಡ್ರಿ. ಬರೀ ಭೇಟಿಯಾಗಿ ಮನವಿ ಕೊಟ್ಟು ಕೊಡ್ಬೇಕಾದ್ರೆ ಅದ್ರ ಅವಶ್ಯಕತೆ ಇಲ್ಲ. ಬರೀ ಭೇಟಿಯಾಗಿ ಮನವಿ ಕೊಟ್ಟು ಕೊಡ್ತಕ್ಕ ಅಷ್ಟ ಆದ್ರೆ ಆ ನಿಯೋಗದ ಅವಶ್ಯಕತೆ ಇಲ್ಲ. ನಿಯೋಗ ಭೇಟಿ ಆಗುವಂತ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ಳೋಕಷ್ಟ. ಅದು ವಾಸ್ತವವಾಗಿ ನಮ್ಮ ಬೇಡಿಕೆ ಈ ಚಳಿಗಾಲ ಅಧಿವೇಶನದೊಳಗೆ ಈಡೇರಬೇಕು. ಅಕಸ್ಮಾತ್ ಉತ್ತರ ಕರ್ನಾಟಕ ಇದು ಯಾಕಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದಂತ ಸಂಖ್ಯೆ ಇದು. 18 ಕ್ಷೇತ್ರಗಳಿಂದ ಬೆಳಗಾವಿ ಜಿಲ್ಲೆಗೆ ಏನಾದ್ರೂ ವಿಶೇಷ ಆರ್ಥಿಕ ಅನುದಾನ ಸರ್ಕಾರ ಕೊಡುಗೆ ಬಂದ್ರು ಅಷ್ಟೇ ಬರ್ತಾವು. 3 ಅಥವಾ 4 ಜನ MLA ಇದ್ದಲ್ಲಿ ಅಷ್ಟೇ ಬರ್ತೈತಿ. ಆ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ಚಾಲನೆ ಸಿಗಬೇಕಾಯ್ತಾರೆ. ಜಿಲ್ಲಾ ಯೋಜನೆ ಅನಿವಾರ್ಯ ಅನ್ನುವಂತ ಮಾತನ್ನು ಹೇಳಿ, ನೀವು ಸೋಮವಾರ ಅಥವಾ ಮಂಗಳವಾರ ನಾವು ನಿಯೋಗ ಭೇಟಿ ಮಾಡಿಸ್ಬೇಕು. ಈ ಅಧಿವೇಶನ ಮುಗಿಯೊಳಗೆ ಅಧಿಕೃತವಾಗಿ ಬೆಳಗಾವಿ ಜಿಲ್ಲಾ ಯೋಜನೆ ಆಗಬೇಕು, ಒಂದು ಗೋಕಾಕ್ ಜಿಲ್ಲಾ ರಚನೆ ಆಗಬೇಕು ಅನ್ನೋ ಒತ್ತಾಯವನ್ನ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಇನ್ನೊಬ್ಬ ಸಚಿವರಿಗೆ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಬಹುಶಃ ಇದು ಹಿಂದೂ ನೈತಿಕ ಹೊಣೆಗಾರಿಕೆ, ಹೋರಾಟ ಮಾಡೋದು ನಮ್ಮ ನೈತಿಕ ಹೊಣೆಗಾರಿಕೆ, ಆ ಕಾರ್ಯ ಈಡೇರಿಸಿಕೊಡೋದು ನಿಮ್ಮ ಹೊಣೆಗಾರಿಕೆ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಸಹಿತ ನಾನು ಇಷ್ಟನ್ನು ಪ್ರಸ್ತಾಪ ಮಾಡಿಸಿಂದ ಮತ್ತೆ ಏನಾದ್ರು ಕೇಳೋದಕ್ಕೆ